ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಮಾಲ್ ಡಮಾಲ್ ಹಲವು ಡಮಾಲ್ ನ್ಯೂಸ್ಗಳಿದೆ. ಇವತ್ತು ಗೋಲ್ಡ್ ಫ್ಲಾಟ್ ಆಗಿದೆ, ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಮಾಲ್. ಆದ್ರೆ ನಮ್ಮೂರಲ್ಲಿ ಸ್ಟಡಿಯಾಗಿ ನಿಂತಿದೆ. ಯಾಕೆ ನಿಂತಿದೆ? ದೊಡ್ಡವ್ರು ಹೇಳಿದ ತರ ರೂಪಾಯಿನ ಸೆಂಚುರಿಗೆ ತಗೊಂಡು ಹೋಗ್ತಾ ಇದೀವಿ. 95.20 95ನ ದಾಟಿದೆ. ನಿನ್ನೆ ಕ್ಲೋಸಿಂಗ್ ಲೋ 94.84. ಇವತ್ತು ನಿಮ್ಮ ಡಾಲರ್ನ ತೆಗೆದು ಕಂಪ್ಯೂಟರ್ ಇಂಜಿನಿಯರ್ ಮಾಡಿದ್ರು ಅಂತಂದ್ರೆ 95ಗೆ ಹೋಗುತ್ತೆ. ಇದು ಎಷ್ಟು ದಿನದ ಆಟ ಅನ್ನೋದು ನಮಗೆ ಗೊತ್ತಿಲ್ಲ. ಹಲವು ದಿನದ ಆಟ ಒಂದು ದಿನ ಮುಗಿಲೇಬೇಕು. ಅದರಿಂದ ಸೆಂಚುರಿ ನಿಶ್ಚಿತ, 125 ಖಂಡಿತ. ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಮೊದಲನೇದಾಗಿ ಹೇಳ್ತಾ ಇರುವಂಥದ್ದು ಸೆಂಚುರಿ ನಿಶ್ಚಿತ, 125 ಖಂಡಿತ. ಅದರಿಂದ ರೂಪಾಯಿ ಡಮಾಲ್ ಆಗಿದ್ರಿಂದ ಚಿನ್ನ ತಪ್ಪಿಸ್ಕೊಂಡಿದೆ. ಸೊ ಕಚ್ಚಾ ತೈಲ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 120ನ ಹತ್ತತ್ರ ಸಮೀಪಿಸಿದೆ. ಹಂಗಂತಂದ್ರೆ ಸ್ಪಾಟ್ ಅಲ್ಲಿ 130 ಆ ರೀತಿ ಇರುತ್ತೆ. ಅದರಿಂದ ಇಂಡಿಯಾದಲ್ಲಿ ಏನಾಗುತ್ತೆ, ಹೈದರಾಬಾದ್ ಅಲ್ಲಿ ನಿನ್ನೆ ಕೆಲವು ಬಂಕ್ಗಳಲ್ಲಿ ಡೀಸೆಲ್ ಶಾರ್ಟೇಜ್ ಅಂತ ನನ್ನ ಸಂಬಂಧಿಕರೊಬ್ರು ಹೇಳಿದ್ರು. 2 ಅವರ್ ವೈಟಿಂಗ್ ಲಿಸ್ಟ್, ಅದಾದ್ಮೇಲೆ 2,000ಕ್ಕಿಂತ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕೋದಿಲ್ಲ. ಸೊ ಇದೇನಾಗುತ್ತೆ ಅನ್ನೋದನ್ನ ನಾವು ಕಾದದ್ದು ನೋಡೋಣ. ಮೇ ಬಿ ಅದು ಒಂದು ಬಂಕ್ ಆಗಿರ್ಬೋದು ಅಥವಾ ಒಂದೆರಡು ಏರಿಯಾದಲ್ಲಿ ಇರಬಹುದು. ಬಟ್ ನಮಗೆ ನ್ಯೂಸ್ ಈ ತರ ಬಂದಿದೆ. ಈಗ ಅದಾದ್ಮೇಲೆ ಈ ಆಯಿಲ್ ಹೋಗ್ಬಿಡ್ತು ಅಂತಂದ್ರೆ ಈ ಟ್ರಂಪ್ ಹೇಳ್ಬಿಟ್ಟಿದ್ದಾರೆ, ಏನಾದ್ರೂ ನೋಡ್ಕೊಳ್ಳೋಣ, ಇದನ್ನೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ, ವಿಲ್ ಬ್ಲಾಕ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಭಾರತೀಯರು $25 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಅದು 2 ತಿಂಗಳಿಗೆ. ಇದೇನೆ ಮೊದಲನೇ ನ್ಯೂಸು. ಮಾರ್ಕೆಟ್ನ ತಲೆ ಮೇಲೆ ಒಂದು ಹಾರೆಗಲ್ಲು ಎತ್ತಾಕಿರೋ ರೀತಿ ಹಾಕ್ಬಿಟ್ರು. 2 ದಿನ ಇನ್ನು AC ರೀತಿ ಇದ್ದಿದ್ದು ಒಂದೇ ದಿನದಲ್ಲಿ ಹಾಕಿ 23,900ಗೆ ಅದರ ಹೊಟ್ಟೋಗಿದೆ. 23,815 ನಾನು ನೋಡಿದೆ. ಮಾರ್ಕೆಟ್ ಏರಿದ್ರೆ ತಿರ್ಗಾ ಹಾಕ್ತಾರೆ. ನ್ಯೂಸ್ ಎಲ್ಲ ಬ್ಯಾಡ್ ಆಗೇ ಇದೆ, ಅರ್ನಿಂಗ್ಸು ಇಲ್ಲ, ಮಾರ್ಕೆಟ್ ನಿಧಾನವಾಗಿ ಇಳಿಯುತ್ತೆ. ನಿನ್ನೆ ITC 8 ಅಂತ ಏರ್ತು. ಯಾಕಪ್ಪ ಏರ್ತು ಅಂತ ನೋಡಿದ್ರೆ, ಈ ದಮ್ ಬೆಲೆನೆಲ್ಲ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ದಮ್ ಬೆಲೆನ ITC ಏರಿಸಿದ್ರೆ ಏನಾಗುತ್ತೆ, ಚೈನಾದಿಂದ ಈ ಸ್ಮಗ್ಲಿಂಗ್ ಅನ್ನೋದು ಇಂಪ್ರೂವ್ ಆಗುತ್ತೆ. ನಾವು ಚೈನಾದವ್ರಿಗೆ ಒಂದು ಇದನ್ನ ತೋರಿಸ್ತಾ ಇದೀವಿ, ಹೆಂಗೆಲ್ಲ ನಾವು ಹೆಲ್ಪ್ ಮಾಡ್ಬೋದು ಚೈನಾಗೆ ಅನ್ನೋದನ್ನ ನೋಡ್ತಾ ಇದೀವಿ. ಅದರಿಂದ ಈ ಚೈನಾದ ಸಿಗರೇಟ್ನ ಇಲ್ಲಿ ಮಾರೋದಕ್ಕೆ ಒಂದು ದಾರಿ ಮಾಡ್ಕೊಟ್ಟಿದೆ ನಮ್ಮ ಈ ಸರ್ಕಾರ ಅನ್ನೋದನ್ನು ನಾವು ನೋಡ್ಬೇಕಾಗತ್ತೆ. ನನ್ನ ನಂಬಲ್ಲ ಅಂತಂದ್ರೆ ಪಕ್ಕದಲ್ಲೇ ಇರುವಂತ ಪಿ ಅಂಗಡಿಗೆ ಹೋಗಿ ಚೈನಾ ಸಿಗರೇಟ್ ಕೇಳಿ, ITC ಕೇಳಿ, ASA ಕೇಳಿ, ಲಲಿತ್ ಮೋದಿಯ ಬ್ರ್ಯಾಂಡ್ನು ಕೇಳಿ. ಲಲಿತ್ ಮೋದಿ ಬ್ರ್ಯಾಂಡ್, ASA ಬ್ರ್ಯಾಂಡ್, ITC ಬ್ರ್ಯಾಂಡ್ನ ಕೇಳಿ. ಆಮೇಲೆ ಚೈನಾ ಸಿಗರೇಟು ಕೇಳಿ. ಯಾವ್ದು ಚೀಪ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ದಮ್ ಹೊಡೆಯವನು ಯಾವ್ದಕ್ಕೆ ಬಗ್ಲಾಗ್ತಾನೆ ಅನ್ನೋದನ್ನ ನೋಡಿ. ರೆವೆನ್ಯೂ ಹಿಂಗಿರುತ್ತೆ ಅನ್ನೋದನ್ನ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಎನಿವೇ ITC ಶೇರ್ಸ್ ಏರಿದೆ, ನಂಗೆ ತುಂಬಾನೇ ಸಂತೋಷ. ಇದೇನೆ ITC ಬಗ್ಗೆ ಬಂದಂತ ನ್ಯೂಸ್. ರೈತಾ, ಈಗ ಒಂದೊಂದಾಗಿ ನ್ಯೂಸ್ಗಳನ್ನ ನೋಡ್ತಾ ಬರೋಣ. ಈಗ ಮುಂಚೆ ಇನ್ನೊಂದು ಶುಭ ಸುದ್ದಿನ ಹೇಳ್ಬಿಡ್ತೀನಿ. ನಾವು ಲೆಕ್ಕಾಚಾರ ಹಾಕಿದ ರೀತಿ ಗೂಗಲ್ ರೇಸ್ ಅಲ್ಲಿ ಮುಂದೆ ಇದೆ ಅಂತ ಹೇಳಿ ನ್ಯೂಸ್ ಬಂದಿದೆ. ಈ AI ಅಲ್ಲಿ ಆನೆಕೈದು ಗೂಗಲ್ ತೆಗ್ದಿದೆ ಅಂತ ಅಂದು 81% ಮಾರ್ಕೆಟ್ ಗೂಗಲ್ದು ಏರಿದೆ. ಗೂಗಲ್ದು ಕ್ಲೌಡ್ ಸೇಲ್ಸು ಏರಿದೆ. $375 ವರೆಗೂ ಅವರ ಶೇರ್ ಬೆಲೆ ಏರಿದೆ. ನಾವು ಮರ್ತು ಬಿಡಬಾರ್ದು, 120, 90 ಈ ರೀತಿ ನಾವು ಕನ್ಸಿಡರ್ ಮಾಡಿದ್ವಿ. ನಾವು ಕನ್ಸಿಡರ್ ಮಾಡುವಾಗ 75ರಿಂದ 80 ರೂಪಾಯಿವರೆಗೂ ರೂಪಾಯಿ ಇತ್ತು. ಇವತ್ತು ರೂಪಾಯಿ 95, $1ಗೆ 20 ರೂಪಾಯಿ ನಮ್ಮ ಯಾರು ಕೊಟ್ಟಿದ್ದಾರೆ. ಈ ರೂಪಾಯಿ ವೀಕೆಂಡ್ ಇಂದ ಡಾಲರ್ ಸ್ಟ್ರೆಂಕನ್ ಆಗಿ 20 ರೂಪಾಯಿನ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ $125 ನಮಗೆ ಈ ಸುಂದರ್ ಪಿಚ್ಚೆ ಅವರು ಕೊಟ್ಟಿದ್ದಾರೆ. ಸೊ $175, ಒಂದು 50 ಶೇರ್ ಹಾಕಿದ್ರಿ ಅಂತಂದ್ರೆ ಎಷ್ಟಿರತ್ತೆ, ಎಷ್ಟು ಆಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ರೂಪಾಯಿಯಲ್ಲಿ ಎಷ್ಟು ಗೇನ್ ಇದೆ ಅಂತ. ಅದರಲ್ಲೂ ನಾವು ಹಾಕ್ತಂತ ದುಡ್ಡಿಂದ 20 ರೂಪಾಯಿ ಸಿಗುತ್ತೆ. ಅದರಿಂದ ಓವರ್ ಆಲ್ ಆಗಿ ಇದರಿಂದಾನೇ ಅಮೆರಿಕನ್ ಈಕ್ವಿಟಿನ ನೀವು ನೋಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಇಂಥ ಹುಷಾರಾದಂಥ ಒಂದು ವಿಷಯವನ್ನ ಕಂಡು ಹಿಡಿದಂಥ FBI ಹೋದ ವರ್ಷ ಫುಲ್ಲಾಗಿ ಏನ್ ತೆಗೆದ್ರೋ ಅದನ್ನ 4 ತಿಂಗಳಲ್ಲಿ ತೆಗೆದು 1,85,000 ಕೋಟಿನ ಹೊರಗಡೆ ತಗೊಂಡ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಹೊರ ದೇಶದಲ್ಲಿ ಇಂಡಿಯಾಗೆ ಕೊಡುವಂತ ಒಂದು ಸಾಲ, ಡಾಲರಲ್ಲಿ ಕೊಡುವಂತ ಸಾಲ ಟಕ್ಕಂತ 25% ಬಿದ್ದಿದೆ. ಸೊ ಇದು ಯಾಕೆ ಬಿತ್ತು ಅಂದ್ರೆ 2 ಕಾರಣ. ಸಾಲವನ್ನ ತಿರ್ಗಾ ಕೊಡ್ಬೇಕು ಅಂತ ಅನ್ನೋರಿಗೆ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ, ರೂಪಾಯಿ ಬೀಳ್ತಾ ಇದೆ, ಡಾಲರ್ ಅಲ್ಲಿ ತಿರ್ಗಾ ತೀರಿಸ್ಬೇಕು ಅಂತಂದ್ರೆ ಪ್ರಿನ್ಸಿಪಲ್ಲೇ ಏರುತ್ತೆ, ಬಡ್ಡಿನೂ ಏರುತ್ತೆ, ಪ್ರಿನ್ಸಿಪಲ್ಲು ಏರುತ್ತೆ. ಅದರಿಂದ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಈ ರೀತಿ ರೂಪಾಯಿ ಬೀಳ್ತಾನೆ ಇದೆ,
ಫರ್ಟಿಲೈಸರ್ ಸಬ್ಸಿಡಿ ಬೇರೆ ಏರ್ತಾನೆ ಇದೆ. ಅದರಿಂದ ರೂಪಾಯಿದು ವ್ಯಾಲ್ಯೂ ಇನ್ನೂ ಕೂಡ ಬೀಳುತ್ತೆ. ಅದರಿಂದ ನಾವ್ ಯಾಕೆ ರಿಸ್ಕ್ ತಗೋತೀವಿ ಅಂತ ಹೇಳಿ ಕಡಿಮೆ ಆಗೋದು ಒಂದು ದೊಡ್ಡ ವಿಷಯ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಳಗಡೆ ಬರುವಂತ ಡಾಲರ್ ಕಡಿಮೆ ಆಗುತ್ತೆ, ರೂಪಾಯಿ ಮೇಲೆ ಪ್ರೆಷರ್ ಏರುತ್ತೆ, ಸೆಂಚುರಿಗೆ ದಾರಿ ಮಾಡಿಕೊಡುತ್ತೆ. ಫೆಡರಲ್ ರಿಸರ್ವ್ ಅಲ್ಲಿ ಏನೇನೆ ಒಂದೇ ಜಗಳ ಹೊಡೆದಾಟ. 8 ಜನ ಫಾಲ್, 4 ಜನ ಅಗೇನ್ಸ್ಟ್. ವೋಟ್ ಹಾಕಿ ರೇಟ್ ಕಟ್ ಇಲ್ಲ, 3.5 ಟು 3.75 ಅಲ್ಲೇ ಇರುತ್ತೆ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. 1992 ನಂತರ ಇದೇನೆ ಮೋಸ್ಟ್ ಡಿಸೈಸಿವ್ ಫೆಡ್. ಈಗ ಒಬ್ರು ರೇಟ್ ಕಟ್ ಮಾಡಬೇಕು ಅಂತಂದ್ರು, ಇನ್ನೊಬ್ರು ಈ ಈಸಿಂಗ್ ಬಯಸಿಂಗ್ ಇದೆ ಅನ್ನೋದನ್ನ ಹೇಳ್ಬಾರ್ದು, ಸ್ಟ್ರೆಂಥನಿಂಗ್ ಬಯಸ್ ಅಂತ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಓಟನ್ನ ಹಾಕಿದ್ರು. ಬಲೆ ಸರಿಯಾದಂತ ಸ್ಪರ್ಧೆ. ಕೆವಿನ್ ವಾಶ್ ಬಂದ್ರೆ ಚೆನ್ನಾಗಿರುತ್ತೆ ಫೈಟು. ಇದೇ ಸಮಯದಲ್ಲಿ ಜಗರಾಮ್ ಪೋಲಲ್ಲ ನಾನು ರಿಸೈನ್ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ವಿಷಯ ಏನಂತಂದ್ರೆ ಗೋಲ್ಡ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತಿರ್ಗಾ ಏರೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಅದು ಶುಭ ಸುದ್ದಿ. ಟಾಟಾ ಟ್ರಸ್ಟ್ ಅಲ್ಲಿ ಮಿಯೋಲ್ ಟಾಟಾ ಏನ್ ಹೇಳ್ತಾರೆ ಅಂತಂದ್ರೆ 29,000 ಕೋಟಿ ನಷ್ಟ ಏರ್ ಇಂಡಿಯಾದಲ್ಲೂ ಈ ಡಿಜಿಟಲ್ ಬಿಸ್ನೆಸ್ ಅಲ್ಲೂ ನಡೆದಿವೆ. ಇಟ್ ಈಸ್ ಓಕೆ, ಬಟ್ ಯಾಕೆ ಲಾಸ್ ಆಯ್ತು? ಇದು ಕ್ಯಾಂಬಲ್ ಮಾತ್ರ ಜವಾಬ್ದಾರಿನಾ? ಅಲ್ಲೇ ಬೇರೆದೆಲ್ಲ ಯಾರ ಜವಾಬ್ದಾರಿ? ಈ 29,000 ಕೋಟಿ ಬರದೇ ಇರೋದಕ್ಕೆ ಏನ್ ಮಾಡಬೇಕು? ಗವರ್ನೆನ್ಸ್ ಕ್ಲಾರಿಟಿ ತಗೊಂಡ್ ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲಿಸ್ಟಿಂಗ್ ಕೂಡ ಪ್ರೆಷರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸೇರಿ ಅದು ಹೇಗೆ ರಿಸರ್ವ್ ಆಗುತ್ತೆ ಅನ್ನೋದನ್ನ ನಾವು ಕಾದಿದ್ದು ನೋಡೋಣ. ಟಾಟಾ ಮೋಟಾರ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದೇ ವರ್ಷದಲ್ಲಿ 144 ಪೇಟೆಂಟ್ ನ ಫೈಲ್ ಮಾಡಿದ್ದೀವಿ. ಇವಿ ಅಂಡ್ ಅದರ್ ವಿಷಯಗಳಲ್ಲಿ ನಾವು ಒಂದು ಗ್ಲೋಬಲ್ ಎಸ್ಟಾಬ್ಲಿಷ್ ಬ್ರ್ಯಾಂಡ್ ಆಗಿ ಬದಲಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 10,000 ಗಾಡಿನ ಇಂಡಿಯಾದಿಂದ ಮಾರುವಂತದ್ದು ಒಂದು ಕಂಪನಿ ಇದೆ ಅಂತಂದ್ರೆ ಅದು ಇದೇನೆ. ಡಾಕ್ಟರ್ ರೆಡ್ಡಿಗೆ ಕೆನಡಾದಲ್ಲಿ ಒಲಿಂಪಿಕ್ ಇದನ್ನ ಮಾರೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಸನ್ ಫಾರ್ಮಾ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಇಂಟರ್ನಲ್ ಟೀಮ್ ನ ರೆಡಿ ಮಾಡಿದ್ದಾರೆ. ರಾಜೀವ್ ಬಜಾಜ್ ಫೈನಾನ್ಸ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಡೈರೆಕ್ಟ್ ಜುಲೈ 20th ಆದ್ಮೇಲೆ ನಾನು ಡೈರೆಕ್ಟರ್ ಆಗಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ಎಲ್ಲ ಮಾರ್ಕೆಟ್ ಅಲ್ಲಿ ಅಣ್ಣ ತಮ್ಮಂದ್ರಿಗೆಲ್ಲ ಒಂದು ಜಗಳ ಅನ್ನೋದು ಶುರು ಆಗ್ಬಿಡ್ತು. ಈ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಎಲ್ಲ ಏನಿಲ್ಲ, ಚಿಂತೆ ಮಾಡೋದು ಬೇಡ. ಅದೇನು ಅಂತಂದ್ರೆ ಈ ಬಜಾಜ್ ಫೈನಾನ್ಸ್ ನ ಶುರು ಮಾಡಿದಾಗ ಯಾಕೆ ಶುರು ಮಾಡಿದ್ರು ಅಂತ ಕೇಳಿದ್ರೆ ಬಜಾಜ್ ಗಾಡಿಗಳಿಗೆ ಸಾಲ ಕೊಡೋದಕ್ಕೆ, ಈ ಆಟೋ ಬೈಕ್ ಇದಕ್ಕೆಲ್ಲ ಸಾಲ ಕೊಡೋದಕ್ಕೆ ಇದನ್ನ ಶುರು ಮಾಡಿದ್ರು. ಈ ಆಟೋ ಬೈಕ್ಗಳಿಗೆಲ್ಲ ಸಾಲ ಕೊಟ್ಟು ದೊಡ್ಡ ಕಂಪನಿ ಆಗಿ ಅದು ಜನರನ್ ಆಗಿ ಲೋನ್ ಕೊಡುವಂತ ಕಂಪನಿ ಆಗಿ ಈಗ ಒಂದು ವಿಶ್ವರೂಪವನ್ನ ತೆಗೆದು ಹೋಮ್ ಫೈನಾನ್ಸ್ ಅದು ಇದು ಅಂತೆಲ್ಲ ಹಾಕಿ ಅದು ದೊಡ್ಡ ಕಂಪನಿ ಆಗ್ಬಿಟ್ಟಿದೆ. ಅದರಿಂದ ಬಜಾಜ್ ಆಟೋ ಅವರಿಗೆ ಲೋನ್ ಜಾಸ್ತಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಈಗ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಬಜಾಜ್ ಆಟೋ ಕ್ರೆಡಿಟ್ ಅನ್ನೋ ಒಂದು ಕಂಪನಿಗೆ ಪರ್ಮಿಷನ್ ನ ತಗೊಂಡಿದ್ದಾರೆ. ಅದು ಗಾರ್ಡ್ ರೇಲ್ಸ್ ಎಲ್ಲ ಹಾಕಿದ್ದಾರೆ 2 ಕಂಪನಿಗಳಿಗೆ. 2 NBFC ಇರಬಾರ್ದು ಒಂದು ಗ್ರೂಪ್ ಕಂಪನಿಗೆ ಅಂತ ಹೇಳಿ ಗಾರ್ಡ್ ಸರಿ ಒಂದು ಕಂಡೀಷನ್ ಕಾಮನ್ ಡೈರೆಕ್ಟರ್ ಇರಬಾರ್ದು ಅಂತ. ಅದರಿಂದ ರಾಜೀವ್ ಬಜಾಜ್ ರಿಸೈನ್ ಮಾಡ್ತಾ ಇದ್ದಾರೆ. ಬಟ್ ಶೇರ್ ಹೋಲ್ಡಿಂಗ್ ನೆಲ್ಲ ಹಾಗೆ ಇಟ್ಟಿದ್ದಾರೆ. ಈ ಬಜಾಜ್ ಲೋನ್ ಪೋರ್ಟ್ಫೋಲಿಯೋ 19,000 ಕೋಟಿ ಇರೋದನ್ನ ಈ ಬಜಾಜ್ ಆಟೋ ಕ್ರೆಡಿಟ್ ಗೆ ಬದಲಾಯಿಸ್ಬಿಡ್ತಾರೆ. ಸೊ ಬಜಾಜ್ ಆಟೋ ಕ್ರೆಡಿಟ್ ಅಂತ ಅನ್ನೋದು ಒಂದು ಸಕ್ಸಸ್ಫುಲ್ ಕಂಪನಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇದು ವೆಲ್ತ್ ಕ್ರಿಯೇಷನ್ ಇನ್ಸ್ಟ್ರಕ್ಷನ್. ಇದು ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಕುಸ್ತಿ ಅಂತೂ ಅಲ್ವೇ ಅಲ್ಲ. ಅದರಿಂದ ಈ ಬಜಾಜ್ ಅಲ್ಲಿ ನೀವು ಯಾರೆಲ್ಲ ಶೇರ್ ಹೋಲ್ಡರ್ಸ್ ಇದ್ದೀರೋ ಅವರಿಗೆಲ್ಲ ಇದು ಒಳ್ಳೆ ವಿಷಯ. ಬಜಾಜ್ ಫೈನಾನ್ಸ್ ಪ್ರಾಫಿಟ್ 23% ಏರಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಗ್ರೋತ್ ಕೂಡ ಸೂಪರ್ ಆಗೇ ಇದೆ. ಅದರಿಂದ ಅವರು ಸಂತೋಷವಾಗಿದ್ದಾರೆ. ಶೇರ್ ಹೋಲ್ಡರ್ಸ್ ಕೂಡ ಸಂತೋಷವಾಗಿದ್ದಾರೆ. ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ತುಂಬಾ ಜನ ತಗೊಂಡಿದ್ದಾರಂತೆ. ಅದರಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ತುಂಬಾ ತಗೊಂಡಿರೋದಾಗಿ ಹೇಳ್ತಾ ಇದ್ದಾರೆ. ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಈ ಮಗ ಹೇಳಿರೋದ್ರಾಗ ನಿಮಗೆ ಗೊತ್ತಾಗ್ಬೇಕು. ವಾಟ್ ವೈಸ್ ಮ್ಯಾನ್ ಡೂ ಫಸ್ಟ್, ಫೂಲ್ಸ್ ಟು ಲಾಸ್ಟ್ ಅಂತ ಹೇಳ್ತಾರೆ. ಈ ಬುದ್ಧಿಶಾಲಿಗಳು ಮೊದಲು ಮಾಡುವಂತ ಕೆಲಸನೇ ಈ ಮುಟ್ಟಾಡು ಕೊನೆಯಲ್ಲಿ ಮಾಡ್ತಾರೆ ಅಂತ. ಈಗ ಈ SBI ಅದರಲ್ಲಿ ನಾನು ಸೇರಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ SBI ಒಂದು ಪ್ರೈವೇಟ್ ಕಂಪನಿಯ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಈ ಕ್ರೆಡಿಟ್ ಕಾರ್ಡ್ ಅನ್ನೇ ಮಾಡಿದ್ರು. ಅದು ಪಬ್ಲಿಕ್ ಸೆಕ್ಟರ್ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಅದು ಬೇರೆ ಆಗಿ ಲಿಸ್ಟ್ ಆದ್ಮೇಲೆ ಎಲ್ಗೂ ಹೋಗಿಲ್ಲ. ಇದು ಬೇರೆ ಇರುವಂತ ಈ ಕ್ರೆಡಿಟ್ ಕಾರ್ಡ್ ಎಲ್ಲ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೊಟ್ಟಿದ್ರೆ
ಅದು ಲಾಸ್ ಅಲ್ಲೇ ಬರುತ್ತೆ. ಯಾಕೆ ಅಂತಂದ್ರೆ ಇವಾಗ ಈ ಕ್ರೆಡಿಟ್ ಕಾರ್ಡ್ ಕೊಟ್ಟಂತ ಒಂದು IT ಅವ್ರಿಗೆಲ್ಲ ಕೆಲಸ ಹೋಗ್ಬಿಟ್ಟಿದೆ. ಅಫಿಷಿಯಲ್ ಆಗಿ ಹೋಗ್ಬೇಕಂತ ಈಗ ಹೋದ ತಿಂಗಳಲ್ಲಿ ಟಾಪ್ ಇಂಡಿಯನ್ 4 ಕಂಪನೀಸ್ ಅಲ್ಲಿ 85,000 ಜನರಿಗೆ ಕೆಲಸ ಹೋಗಿದೆ. ಅದರಿಂದ ಈ ಕ್ರೆಡಿಟ್ ಕಾರ್ಡ್, ಹೌಸಿಂಗ್ ಲೋನ್ ಇದೆಲ್ಲ ಪ್ರಾಬ್ಲಮ್ ಅಲ್ಲೇ ಬರುತ್ತೆ. ಫೆಡರಲ್ ಬ್ಯಾಂಕು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೋಮ್ ಲೋನ್ ಫೋಕಸ್ ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದೇ ಪ್ರಾಬ್ಲಮ್, ಪ್ರಾಫಿಟ್ ಏರಿದೆ, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಏರಿದೆ. ಅದರಿಂದ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೌಸಿಂಗ್ ಲೋನ್ ನ ಎಲ್ಲರೂ ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇನ್ಫೋಸಿಸ್ಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದು $500 ಬಿಲಿಯನ್ ಗಿಂತ ಮೇಲೆ ಇರುತ್ತೆ. ಇದು ಒಂದು ಅಮೆರಿಕನ್ ಬ್ಯಾಂಕ್ ಆಗಿ ಇರುತ್ತೆ ಅಂತ ಎಲ್ರು ಅನ್ಕೋತಾ ಇದ್ದಾರೆ. ಮುಂದಕ್ಕೆ ಈಗ ಮುಂದಿನ ಕ್ವಾರ್ಟರ್ದು ನ್ಯೂಸ್ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗಿ ಓಡ್ತಾ ಇದೆ, ಲೋವರ್ ಲೂಸ್ ಮಾಡ್ತಾ ಇದೆ. ನಮ್ಮ ಹತ್ರ ಪಟಾಕಿ ಲಿಸ್ಟು ಕೈಯಲ್ಲೇ ಇದೆ. ಆಗಾಗ ನೋಡಿ ಒಂದೊಂದನ್ನ ಕನ್ಸಿಡರ್ ಮಾಡ್ತಾನೆ ಇರಿ. ಗೋಲ್ಡನ್ ಕೂಡ ಆಗಾಗ ಗಮನಿಸ್ತಾ ಇರಿ. ಇವತ್ತು ವೇದಾಂತ ಸ್ಪೆಷಲ್ ಟ್ರೇಡಿಂಗ್ ನಡೀತಾ ಇದೆ. ವೇದಾಂತ ಅದು ಸ್ಪೆಷಲ್ ಟ್ರೇಡಿಂಗ್ ಯಾಕೆ ಅಂತಂದ್ರೆ ಇವತ್ತಿಗೆ 4 ಕಂಪನಿಯಾಗಿ ಡಿಮರ್ಜ್ ಆಗ್ತಾ ಇದೆ. ಜೂನ್ ಅಲ್ಲಿ ಲಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವ್ರ ಸಾಲ ಕಡಿಮೆ ಆಗುತ್ತಾ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಇವತ್ತು ಮಾರ್ಕೆಟ್ ಅಲ್ಲಿ ಇದು ಬರೀ ಟ್ರೈಲರ್ ಅಷ್ಟೇ, ಪೂರ್ತಿ ಪಿಕ್ಚರು ಇನ್ನ ಬ್ಯಾಲೆನ್ಸ್ ಇದೆ. ಪಟಾಕಿ ಲಿಸ್ಟ್ ನ ಸೂಕ್ಷ್ಮವಾಗಿ ಗಮನಿಸಿ. ಅವಸರ ಪಟ್ಟು ಡೌನ್ ಅಲ್ಲಿ ಹೋಗಿ ಬ್ಯಾಟ್ ತಿರುಗಿಸ್ಬೇಡಿ. 1-2 ಅಂತ ಕನ್ಸಿಡರ್ ಮಾಡ್ತಾನೆ ಇರಿ. ದೇರ್ ಇಸ್ ಅ ಲಾಂಗ್ ವೇ ಟು ಗೋ. ಇನ್ನು ಇನ್ಫ್ಲೇಷನ್ ಎಲ್ಲ ಇನ್ನೂ ಕೂಡ ಏರ್ಬೇಕು, ರೂಪಾಯಿ ಶತವನ್ನ ದಾಟಬೇಕು. ಈ ರೀತಿ ಹಲವು ಗೋಲ್ಡ್ ಪೋಸ್ಟ್ ಎಲ್ಲ ಇದೆ. ಇದರಿಂದ ತಾಳ್ಮೆಯಿಂದ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಈ ಇಯರ್ ಫುಲ್ ಆಗಿ ನಮಗೆ ಆಪರ್ಚುನಿಟಿ ಇದೆ. ಅವಸರ ಏನೂ ಇಲ್ಲ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.